ಚಿಕ್ಕಮಗಳೂರಿಗೆ ರಕ್ಷಣೆಯನ್ನು ಕೊಡ್ತಾರೆ, ಈ ಕಡೆ ಕೊಡಗಿಗೆ ರಕ್ಷಣೆಯನ್ನು ಕೊಡ್ತಾರೆ. ತಪ್ಪಲಿ ನೀನಾದೆ ಮಗುವೆ ಅನ್ನಂಗೆ ಹಾಸನ ಜಿಲ್ಲೆ ಅದರಲ್ಲೂ ಬೇಲೂರು ಸಕಲೇಶಪುರಕ್ಕೆ ಆನೆಯಿಂದ ದಿನನಿತ್ಯ ಸಾವನ್ನಾಗ್ತಕ್ಕಂಥದ್ದು. ಚಿಕ್ಕಮಗಳೂರಲ್ಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಕೊಡಗಲ್ಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಇಲ್ಲಿ ಸಕಲೇಶಪುರ ಬೇಲೂರಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದಾರೆ. ನೀವು ಬರ್ತಕ್ಕಂಥ ಆನೆಗಳನ್ನು ಸಕಲೇಶಪುರ ಬೇಲೂರು ತರ್ತಾ ಇದ್ದಾರೆ. ಇವತ್ತು ಬಲಿ ಆಗ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬೇಲೂರು ಮತ್ತು ಸಕಲೇಶಪುರದ ಜನತೆ. ಈಗ ಸದ್ಯ ಚಿಕ್ಕಮಗಳೂರಿನ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ. ಕರ್ನಾಟಕವನ್ನು ನಡೆಸ್ತಕ್ಕಂಥ ಅಧಿಕಾರದಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ, ಅವರ ಕೋಟಾ ಇದೆ, ಅವರೆಲ್ಲರನ್ನು ಈ ಕಡೆ ನಡೆಸ್ತಾರೆ. ಚಿಕ್ಕಮಗಳೂರಲ್ಲಿ ಪಟಾಕಿ ಬಿದ್ದಿರುತ್ತೆ, ನಾಚಿಕೆ ಆಗುತ್ತೆ ಸರ್ಕಾರಕ್ಕೆ, ನಮ್ಮ ಅಧಿಕಾರಿಗಳಿಗೆ. ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿಗೆ ರಕ್ಷಣೆಯನ್ನು ಕೊಡ್ತಾರೆ, ಈ ಕಡೆ ಕೊಡಗಿಗೆ ರಕ್ಷಣೆಯನ್ನು ಕೊಡ್ತಾರೆ. ತಬ್ಬಲಿ ನೀನಾದೆ ಮಗುವೆ ಅನ್ನಂಗೆ ಹಾಸನ ಜಿಲ್ಲೆ ಅದರಲ್ಲೂ ಬೇಲೂರು ಸಕಲೇಶಪುರಕ್ಕೆ ಆನೆಯಿಂದ ದಿನನಿತ್ಯ ಸಾವನ್ನಾಗ್ತಕ್ಕಂಥದ್ದು. ಇದಕ್ಕೆ ಅಂತ್ಯ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಕಾಫಿ ಬೆಳೆಗಾರರು, ಪ್ಲ್ಯಾಂಟರ್ಸ್ ಕ್ಲಬ್ನವರು ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆಯನ್ನು ಮಾಡಿದರು. ಚಿಕ್ಕಮಗಳೂರು ಮತ್ತು ಕೊಡಗಿನ DFOಗಳು, CCFಗಳು ಮತ್ತು ಶಾಸಕರುಗಳನ್ನ ಒಳಗೊಂಡಂತೆ ನೀವು ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಿಂದ ಹಾಸನ ಜಿಲ್ಲೆಗೆ ಕಳಿಸ್ತಕ್ಕಂಥದ್ದು, ಬೇಲೂರು ಸಕಲೇಶಪುರಕ್ಕೆ ಇದನ್ನು ತಡಿಬೇಕು ಅಂತಕ್ಕಂಥದ್ದನ್ನು, ಇದಕ್ಕೆ ಶಾಶ್ವತವಾಗಿ ಸ್ಥಳಾಂತರಿಸಿ ಮಾಡಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅರಣ್ಯ ಸಚಿವರಿಗೆ ತಮ್ಮ ಮೂಲಕ ಆಗ್ರಹ ಮಾಡೋದ್ರ ಮುಖಾಂತರ 3 ಜಿಲ್ಲೆಯ CCFಗಳು, DFOಗಳು, ಆ ಕ್ಷೇತ್ರದ ಶಾಸಕರುಗಳು, ಯಾಕೆಂದ್ರೆ ನಿಮಗೆ ಗೊತ್ತಿರಲಿ, ಈ ಕಡೆ ಚಿಕ್ಕಮಗಳೂರಿದೆ, ಈ ಕಡೆ ಕೊಡಗು ಇದೆ. ಚಿಕ್ಕಮಗಳೂರಲ್ಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಕೊಡಗಲ್ಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಇಲ್ಲಿ ಸಕಲೇಶಪುರ ಬೇಲೂರಲ್ಲಿ ವಿರೋಧ ಪಕ್ಷದ ಶಾಸಕರಿದ್ದಾರೆ. ನೀವು ಬರ್ತಕ್ಕಂಥ ಆನೆಗಳನ್ನ ಸಕಲೇಶಪುರ ಬೇಲೂರು ತರ್ತಾ ಇದ್ದೀರಾ. ಇವತ್ತು ಬಲಿ ಆಗ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬೇಲೂರು ಮತ್ತು ಸಕಲೇಶಪುರದ ಜನತೆ. ಇವ್ರು ಏನ್ ನ್ಯಾಯ ಕೊಡ್ತಾ ಇದ್ದೀರಾ? ನೀವು ಏನ್ ಕೊಡ್ತಾ ಇದ್ದೀರಿ? ನೀವು ನಿಮ್ಗೆ ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ. ಕರ್ನಾಟಕವನ್ನ ನಡೆಸ್ತಕ್ಕಂಥ ಅಧಿಕಾರದಲ್ಲಿ ಒಬ್ಬರು ಪ್ರಭಾವಿ ಮಂತ್ರಿಗಳಿದ್ದಾರೆ, ಅವರ ತೋಟ ಇದೆ, ಅವರೆಲ್ಲರನ್ನು ಈ ಕಡೆ ಓಡಿಸ್ತಾರೆ. ಅಧಿಕಾರಿಗಳು ಅವರ ಮಾತನ್ನ ಕೇಳ್ತೀರಾ ನೀವು? ಇಲ್ಲಿ ಸಾರ್ವಜನಿಕರ ಮಾತನ್ನ ಕೇಳಲ್ಲ, ಸಾರ್ವಜನಿಕರ ಅವರ ಈ ಜೀವಕ್ಕೆ ಬೆಲೆಯನ್ನ ಕೊಡಲ್ಲ. ನೀವು ಇಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀವು ಯಾವ ತರ ವರದಿ ಕೊಟ್ಟಿದ್ರು? ಚಿಕ್ಕಮಗಳೂರಲ್ಲಿ ಪಟಾಕಿ ಬಿದ್ದಿರುತ್ತೆ, ನಾಚಿಕೆ ಆಗುತ್ತೆ ಸರ್ಕಾರಕ್ಕೆ, ನಮ್ಮ ಅಧಿಕಾರಿಗಳಿಗೆ. ಹಾಸನದಲ್ಲಿ ಪಟಾಕಿ ಬಿದ್ದಿರಲ್ಲ. ರೈತರುಗಳು ಕೇಳ್ತಾರೆ, ಪಟಾಕಿನ ನಾವೇ ತಂದು ಕೊಡ್ತೀವಿ ಅಂತ. ಇಲ್ಲ, ನೀವೊಂದು ಕೆಲಸ ಮಾಡಿ, ಇಲ್ಲ ಆಜ್ಞೆ ಮಾಡಿ, ನಿಮ್ ಕೈಲಿ ಇದನ್ನ ಕಾರ್ಯಾಚರಣೆ ಮಾಡಕ್ಕಾಗತ್ತೋ? ಇಲ್ಲ, ನಮ್ಮ ರೈತರಿಗೆ ಕೊಡ್ತೀರಾ? ಹೇಳಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ
9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.